ಇರ್ಬೋದು. ಇಲ್ಲೇ ನಿಂತ್ಕೊಂಡು ಸೌಜನ್ಯ ಆತ್ಮ ಜೊತೆ ಮಾತಾಡ್ತೀರಾ, ಅದೇನ್ ಪ್ರಹಸನನ ಅಥವಾ ನಿಜವಾಗ್ಲೂ ಏನಾದ್ರು ಬಂದಿತ್ತ? ಸರ್ ಇದು ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡಬಹುದು, ಬರೀ ಸೌಜನ್ಯ ಅಂತಂದಲ್ಲ, ಒಂದು ಘಟನೆಯಲ್ಲಿ ಸತ್ತಿರುವಂತ ಎಲ್ಲಾ ಆತ್ಮಗಳು ನನ್ನನ್ನು ಕಾಪಾಡು, ನನಗೆ ನ್ಯಾಯ ಕೊಡಿಸುವಂತ ನನ್ಗೆ ಒಂದು ಆಕಾಶವಾಣಿ ಮಾತಾಡಿದಂತೂ ನಿಜ. ನನಗೆ ಆ ತರ ನಾಟಕ ಮಾಡಿ ನನ್ಗೇನೂ ಬರಲ್ಲ. ಈಗ ಅಷ್ಟೆಲ್ಲ ಎಲ್ಲರೂ ಅದು ಖಾಲಿ ನಾಟಕ, ಖಾಲಿ ಫೇಮಸ್ ಆಗೋಕ್ಕೋಸ್ಕರ ಅದನ್ನ ಮಾಡ್ತಾ ಇರೋದು ಅಷ್ಟೇ, ಖಾಲಿ ಗಿಮಿಕ್ ಅಂತ ಹೇಳ್ತಾ ಇದ್ರು, ಹೌದಾ? ಈಗ ನೋಡಿ, ಅವರವರ ಭಾವನೆಗೆ ತಕ್ಕಂಗೆ. ಈಗ ನನ್ನನ್ನ ನೀನ್ ಕಳ್ಳ ಅನ್ಕೊಂಡ್ರೆ ನೀನ್ ಕಳ್ಳ ಆಗಿರ್ಲೇಬೇಕು ಅಲ್ಲ, ಅಥವಾ ಎದುರುಗಡೆ ಆಗಿರೋನು ನನ್ನನ್ನ ನೀನ್ ಡೋಂಗಿ ಅನ್ಕೊಂಡ್ರೆ ನೀನ್ ಡೋಂಗಿ ನಾಟಕ ಆಡ್ತಾನೆ ಇರ್ಲೇಬೇಕು. ನನಗ್ ಗೊತ್ತಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ, ನನಗ್ ಗೊತ್ತಿದೆ ಸ್ಪಿರಿಚುಲಿ. ಅದೇ ಒಬ್ಬ ಮಠಾಧೀಶ ಸಿಕ್ಕಿದ್ರೆ ಅಲ್ಲಿ ಅವನು ಪೋಸ್ಕೋ ಕೇಸ್ ಹಾಕೊಂಡು ಅವನು ಜೈಲ್ಗೋರು ಪರವಾಗಿಲ್ಲ, ಆದ್ರೆ ಅವನು ಶ್ರೇಷ್ಠ, ಅವನೇ ದೇವ್ರು. ಅದೇ ನಾವು ಸೂಟು ಬೂಟು ಹಾಕೊಂಡು ನಾವು ಬೆಳಗ್ಗೆ ಶಿವನ್ ಪೂಜೆ ಮಾಡ್ತೀವಿ ಅಂದ್ರೆ ಇಲ್ಲ ಅವ್ನು ಡೋಂಗಿ. ಇರ್ಲಿ ಬಿಡಿ ಸರ್, ನನ್ಗೆ ನೋಡಿ ಸರ್, ಹೊಗಳೋರು ಇದಾರೆ, ಬೊಗಳೋರು ಇದಾರೆ. ನನ್ಗೆ ಇಬ್ರು ಕಂಡ್ರೆ ಇಷ್ಟ, ಯಾಕಂದ್ರೆ ಇಬ್ರು ಬೆಳೆಸಿದಾರೆ ನಮ್ಮನ್ನ. ಎಸ್, ಖಂಡಿತ. ಇಲ್ಲಿ ಮುಗೀತು, ಒಂದ್ ಸ್ವಲ್ಪ ನಿಮ್ ಮನೆ ನೋಡ್ಕೊಂಡು ಬರೋಣ, ಬನ್ನಿ. ನಾನಿದೀಗ ಲಾಯರ್ ಜಗದೀಶ್ ಅವರ ಮನೆಯಲ್ಲಿದ್ದಾರೆ, ಅಂದ್ರೆ ಗ್ರೌಂಡ್ ಫ್ಲೋರ್, ಇನ್ನು 2 ಫ್ಲೋರ್ ಬಾಕಿ ಇದೆ. ಸೊ ಈ ಗ್ರೌಂಡ್ ಫ್ಲೋರಿಗೆ ಬಂದ ಕೂಡಲೇ ನನ್ಗೆ ಕಾಣಿಸ್ತಿರೋದೆಲ್ಲ ಅವರ ಲಾ ಸೂಟ್ ಹಾಕೊಂಡು ತೆಗೆದಿರುವಂತ ಫೋಟೋಸ್ಗಳು. ಸರಿ, ತುಂಬಾ ಚರ್ಚೆಗಳಾಯ್ತು. ಈಗ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ತಿದ್ದೀನಿ, ನೀವು ಲಾ ಮಾಡಿರೋದು ಹೌದಾ? ಅದನ್ನ ಫೋಟೋಸ್ ಎಲ್ಲ ನೋಡಿದ್ರೆ ಲೀಗಲ್ ಅಂತ ಅನಿಸ್ತಾ ಇದೆ. ನ್ಯಾಕ್ ಗ್ರೇಡೆಡ್, ಎ ಗ್ರೇಡೆಡ್ ಕಾಲೇಜಲ್ಲಿ ಎಲ್ಲ ಇದು ಮಾಡಿದಿರಿ. ಯೂನಿವರ್ಸಿಟಿನಲ್ಲಿ ಕಾನ್ವೊಕೇಶನ್ ಕೊಡ್ಬೇಕಾದ್ರೆ ಹುಬ್ಬಳ್ಳಿನಲ್ಲಿ ತೆಗೆದಂತ ಫೋಟೋಗಳು. ನಾನು ಯಾರಿಗೂ ಏನು ಪ್ರೂವ್ ಮಾಡ್ಬೇಕಾಗಿಲ್ಲ. ಈಗ ನಕಲಿ ಅನ್ಕೊಂಡ್ಲಿ ಅಸಲಿ ಅನ್ಸ್ಕೊಂಡ್ಲಿ, ನಾನು ಯಾರಿಗೂ ಕೂಡ ಪ್ರತಿದಿನ ಬೆಳಗ್ಗೆ ಸರ್ಟಿಫಿಕೇಟ್ ತಗೊಂಡ್ರೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅಡ್ವೊಕೇಟ್ ಇದ್ದೀನಿ ಅಂತ ನನಗೆ ಗೊತ್ತು, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸು ಮಾಡಿದ್ದೀನಿ. ಡೆಲ್ಲಿ ಬಾರ್ ಕೌನ್ಸಿಲ್. ಎಸ್, ಡೆಫಿನೆಟ್ಲಿ, ವೈ ನಾಟ್? ಯಾಕಂದ್ರೆ 2013ವರೆಗೂ ನೀವು ಪರ್ಟಿಕ್ಯುಲರ್ ನೀವು ಯಾವ ರಾಜ್ಯದಲ್ಲಿ ಲಾ ಮಾಡ್ತೀರೋ ಅಲ್ಲೇ ಎನ್ರೋಲ್ಮೆಂಟ್ ಮಾಡ್ಕೊಬೇಕಾಗಿತ್ತು. 2013ರಲ್ಲಿ ಐ ಥಿಂಕ್ ವೀರಪ್ಪ ಮೊಯ್ಲಿ ಅವರು ಲಾ ಮಿನಿಸ್ಟರ್ ಆದ್ಮೇಲೆ ರೈಟ್ ಟು ಫ್ರೀ ಪ್ರಾಕ್ಟೀಸ್ ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಮಾಡಿ ಅಡ್ವೊಕೇಟ್ಸ್ ಆಕ್ಟ್ಗೆ, ಎಲ್ಲಿ ಬೇಕಾದ್ರೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬಹುದು, ಎಲ್ಲಿ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಓಕೆ, ನೀವು ಕೇಳಿದ ಪ್ರಶ್ನೆಗೆ ಬರೀ ಪ್ರಶ್ನೆಯಾಗಿ ಉಳಿದಿಲ್ಲ. ಅದು 2023ರಲ್ಲಿ ಡೆಲ್ಲಿ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಟ್ಟರು. ಓಕೆ, ಇಲ್ಲಿ ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ ರವಿಡಿ ಚೆನ್ನ, ಯಾಕಂದ್ರೆ ಈ ಲಾಯರ್ಗಳೆಲ್ಲ ಒಂದು ಯೂನಿಟ್ ಆಗಿ ಅವರು ಲಾನೇ ಅಲ್ಲ, ಅವ್ರ ಬಾರ್ ಕೌನ್ಸಿಲ್ ಅಲ್ಲಿ ಇದು ಮೆಂಬರೇ ಅಲ್ಲ, ಹಾಗಾಗಿ ವಾದ ಮಾಡುವ ಯಾವುದೇ ಹಕ್ಕು ಅವರಿಗಿಲ್ಲ ಅಂತ ಹೇಳ್ತಾರೆ. ಆಗ ನೀವು ಡೆಲ್ಲಿ ಸರ್ಟಿಫಿಕೇಟ್ ಅಲ್ಲ, ನಾನು ತಗೊಂಡಿಲ್ಲ. ತಗೊಂಡೋಗಿ ಡೆಲ್ಲಿನಲ್ಲಿ ನಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂತ ಒಬ್ಬ ಲಾಯರ್ ಕೈಲಿ ಕಂಪ್ಲೇಂಟ್ ಕೊಡಿಸಿ ಅಲ್ಲಿ 2 ವರ್ಷ ಅದರ ಬಗ್ಗೆ ತನಿಖೆ ಆಗುತ್ತೆ. ಇಲ್ಲಿ ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ ರವಿಡಿ ಚೆನ್ನ ಅವರ ಕೇಸಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ, ನಾನು ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ನೀವು ಕೇಳಿದ ಪ್ರಶ್ನೆಗೆ ಮುಂದುವರೆದಂತ ನಾನು ಹೇಳ್ತಾ ಇರೋದು. ಸೊ ಇಲ್ಲೂ ಕೂಡ ರೆಸ್ಟ್ರಿಕ್ಷನ್ ಮಾಡ್ತಾರೆ, ಅಲ್ಲೂ ಕಂಪ್ಲೇಂಟ್ ಕೊಡ್ತಾರೆ. ಡೆಲ್ಲಿ ಬಾರ್ ಕೌನ್ಸಿಲ್ ಅವರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನನ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅವರು ಅಪೀಲ್ ಹೋಗ್ತಾರೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ನನ್ನ ದಾಖಲೆಗಳನ್ನ ಕಾಲೇಜ್ಗಳಿಗೆ ಕಳಿಸಿ, ಅದು ನನ್ನ 10th ಆಗಿರ್ಬೋದು, PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ ಲಾ ಡಿಗ್ರಿ ಆಗಿರ್ಬೋದು, ಎಲ್ಲವುಗಳನ್ನು ಇದು ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಷನ್ಗೆ ಕಳಿಸಿ ವೆರಿಫೈ ಮಾಡಿಸಿ ಅಲ್ಲಿಂದ ರಿಪೋರ್ಟ್ ಅನ್ನ ತಗೊಂಡು ಫೆಬ್ರವರಿ 2025ಕ್ಕೆ ಒಂದು ಆದೇಶ ಮಾಡುತ್ತೆ. ನನ್ನ ಎಲ್ಲಾ ಸರ್ಟಿಫಿಕೇಟ್ ಲೆಜಿಟಿಮೇಟು, ನಾನು ಎನ್ರೋಲ್ಮೆಂಟು ಕೂಡ ಅದು ಸಿಂಧುತ್ವ ಇದೆ ಅಂತ ಹೇಳಿ ಆದೇಶ ಮಾಡಿ ನನಗೆ ಪ್ರಾಕ್ಟೀಸ್ ಮಾಡಕ್ಕೆ ನನಗೆ ಆದೇಶ ಮಾಡಿ ಜೊತೆನಲ್ಲಿ ರಿನ್ಯೂವಲ್ ಕೂಡ ಮಾಡಿದ್ರು. ಸೊ ನೀವು ಕೇಳಿದಂತ ಪ್ರಶ್ನೆಗೆ ಇವರೇ ನನಗೆ ಪರೀಕ್ಷೆನೂ ಕೊಟ್ಟು ಅದರಲ್ಲಿ ಅವರೇ ಸತ್ಯಾಂಶ ಹೊರಗಡೆ ಅಲ್ಲ. ಯಾಕೆ ಡೆಲ್ಲಿ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಮಾಡಿದ್ರಿ? ಕರ್ನಾಟಕ ಇತ್ತಲ್ವಾ, ಅಥವಾ ಅಕ್ಕಪಕ್ಕ ಸ್ಟೇಟ್ಗಳಿತ್ತು, ಡೆಲ್ಲಿವರೆಗೆ ಯಾಕೆ ಹೋದ್ರಿ ಅಂತ? ಈಗ ದೀಪಿಕಾ ಪಡ್ಕೋಣೆ, ದೀಪಿಕಾ ಅಲ್ಲ, ಯಾರದು ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಏನೋ ಕನ್ನಡದಲ್ಲಿ ನಟನೆ ಮಾಡ್ತಾ ಇದ್ರು. ಈಗ ಹಿಂದಿಲಿ ಹೋಗಿದ್ದಾರೆ. ಶಿ ಹಸ್ ಬಿಕಮ್ ಹಾಲಿವುಡ್ ಸ್ಟಾರ್, ಆ ಮಟ್ಟಕ್ಕೆ ಬಾಲಿವುಡ್ ಸ್ಟಾರ್ ಆಗಿ ಬೆಳೀತಾ ಇದ್ದಾರೆ. ಭಾರತ ನಮ್ದಾದ್ಮೇಲೆ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಏನು ಒಂದು ಪ್ರಶ್ನೆ. 2ನೇ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ನಾನು ಯಾಕೆ ಡೆಲ್ಲಿನ ಚೂಸ್ ಮಾಡ್ಕೊಂಡೆ ಅಂತಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಐ ಥಿಂಕ್ ನಾಲೆಜು ಮತ್ತೆ ಬ್ರಾಡ್ನೆಸ್ಸು ಮತ್ತೆ ಐ ಥಿಂಕ್ ಪವರ್ ಕ್ಯಾಚಿಂಗ್ ಅಂತ ಹೇಳ್ತಾರೆ. ಈಗ ನೋಡಿ, ಕಪಿಲ್ ಸಿಬಲ್ನೇ ತಗೊಳ್ತಾರೆ ಯಾರು, ನಮ್ ಸಿದ್ದರಾಮಯ್ಯ. ಮತ್ತೆ ಯಾಕೆ ಕರ್ನಾಟಕದಲ್ಲಿ ಇರುವಂತ ಲಾಯರ್ ಯಾರನ್ನ ತಗೊಳ್ಬೋದಾಯ್ತಲ್ವಾ? ಈಗ ನನಗೆ ಡೆಲ್ಲಿಲಿ ಯಾಕೆ ನೀವು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರೇ ಉತ್ತರ. ಕರ್ನಾಟಕದಲ್ಲಿ 1.5 ಲಕ್ಷ ಲಾಯರ್ಸ್ ಇರ್ಬೇಕಾದ್ರೆ ಕಪಿಲ್ ಸಿಬಲ್ ಅನ್ನೋ ಬ್ರ್ಯಾಂಡೇ ಹಾಕ್ಬೇಕು. ನೀವು ಇದುವರೆಗೆ ವಾದ ಪ್ರತಿವಾದ ಇದನ್ನೆಲ್ಲ ಮಾಡಿದೀರಾ ಯಾವ್ದಾದ್ರು ಕೇಸಲ್ಲಿ? ಈ ಕಬ್ಬನ್ ಪಾರ್ಕ್ ಅಲ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ FIR ನಂಬರ್ 30/2021 FIR ನಂಬರ್ 30/2021 ರಮೇಶ್ ಜಾರಕಿಹೊಳಿ ಮೇಲೆ ಕೊಟ್ಟಂತ ಕೇಸಲ್ಲಿ ನಾನೇ ಐ ಆಮ್ ಆನ್ ಬಿಹಾಫ್ ಆಫ್ ದ ವಿಕ್ಟಿಮ್ ಟು ಅಸಿಸ್ಟ್ ದ ಪ್ರಾಸಿಕ್ಯೂಷನ್ ಕೇಸ್ ಅಡ್ಮಿಟ್ ಆಗ್ಬೇಕಾದ್ರೆ ನಾನು ಮಾಡಿದ್ದೆ. ಬೇಕಾದ್ರೆ ಸಾಕಷ್ಟು ಕೇಸ್ಗಳಲ್ಲಿ ವಕಾಲತ್ ಹಾಕಿದ್ವಿ, 1000 ಕೇಸಲ್ಲಿ ಹಾಕಿದ್ವಿ, 1-2 ಕೇಸಲ್ಲ, 1000 ಕೇಸಲ್ಲಿ ಹಾಕಿದ್ವಿ. 7 ವರ್ಷದ ಪ್ರಾಕ್ಟೀಸ್ 2023. ತದನಂತರ ಇವರು
ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನಗೆ ರಿನ್ಯೂವಲ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಲಾಸ್ಟ್ 2 ಇಯರ್ಸ್ ಪ್ರಾಕ್ಟೀಸ್ ಇಲ್ಲ. ಯಾಕೆ ಅಂತಂದ್ರೆ ಇವ್ರು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಪರಿಶೀಲನೆ ಮಾಡಿ ಆದೇಶ ಮಾಡ್ಲಿಕ್ಕೆ ಸಮಯ ತಗೊಳ್ತು. ಸೊ ಇಟ್ಸ್ ಡನ್. ನಾವು ಯಾರು ಏನೇ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ನಮ್ಮ ಅಡ್ವೊಕೇಟ್ಗಳಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂಥರ ಸುಪ್ರೀಂ ಕೋರ್ಟ್ ಇದ್ದಾಗೆ. ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದೆ ಅಂತ ಆದೇಶ ಮಾಡಿ, ಜೊತೆಯಲ್ಲಿ ನಾನೊಬ್ಬ ಅರ್ಹ ವಕೀಲ ಅಂತೇಳಿ ಆದೇಶ ಮಾಡಿದೆ. ನನಗೆ ಗೌರವ ಇದೆ. ಇವ್ರು ಮಾಡಿದಂತ ಉಚ್ಚಾಟಕ್ಕೆ, ಇವ್ರು ಮಾಡಿದಂತ ಅಪಪ್ರಚಾರಕ್ಕೆ, ಇವರು ನನ್ನ ವಿರುದ್ಧ ಏನೂ ಮಾಡಕ್ಕಾಗಿಲ್ಲ. ಕೊನೆಗೆ ಒಂದು ಅಪಪ್ರಚಾರ ಸುರಿಸ್ಕೊಂಡ್ರು, ಒಂದು ಅಜೆಂಡಾ ಇಟ್ಕೊಂಡು ಮಾಡ್ಕೊಂಡ್ರು. ಬಟ್ ಅದು ಕೂಡ ಇವತ್ತು ಸುಳ್ಳಾಗಿದೆ. ಇವ್ರ ಅಜೆಂಡಾ ಕೂಡ ಸುಳ್ಳಾಗಿದೆ. ಐ ಥಿಂಕ್ ನನಗೆ 2 ವರ್ಷ ವೇಟ್ ಮಾಡಿದ್ರು ಪರವಾಗಿಲ್ಲ, ಬಟ್ ಆ ಆದೇಶ ನನಗೆ ಖುಷಿ ತಂದಿದೆ.